ಎಲ್ಲರಿಗೂ ನಮಸ್ಕಾರ. ವರ್ಷಾಸ್ ಐಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನ್ಯೂಟನ್ ರ್ಯಾಪ್ಸನ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ರೆಗ್ಯುಲರ್ ಫಾಲ್ಸಿ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋ ಮೆಥಡ್ ನ್ಯೂಟನ್ ರ್ಯಾಪ್ಸನ್ ಮೆಥಡ್. ಯೂಸ್ ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಟು ಫೈಂಡ್ cube root of 37 correct to 3 decimal places. ನೀವು 3 decimal places ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕ್ಯಾಲ್ಕುಲೇಟರ್ಲಿ 3 ಡೆಸಿಮಲ್ಗೆ ಫಿಕ್ಸ್ ಮಾಡಿಕೊಂಡು ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಕ್ಯೂಬ್ ರೂಟ್ ಆಫ್ 37 ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ 37 ಈಸ್ ಈಕ್ವಲ್ ಟು 0. ಇದನ್ನು ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಫಸ್ಟು ಎಕ್ಸಿಗೆ 0ನ ಸಬ್ಸ್ಟಿಟ್ಯೂಟ್ ಮಾಡಿ, ಓಕೆನಾ? ಆವಾಗ -37 ಬರುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 0. ಮತ್ತು ಎಫಿಗೆ 1ನ ಸಬ್ಸ್ಟಿಟ್ಯೂಟ್ ಮಾಡಿ, 1 - 37 ವಿಚ್ ಈಸ್ ಈಕ್ವಲ್ ಟು -36, ಇದು ಲೆಸ್ ದ್ಯಾನ್ 0. ಮತ್ತು ಎಕ್ಸಿಗೆ 2 ಸಬ್ಸ್ಟಿಟ್ಯೂಟ್ ಮಾಡಿ, 2 2 4, 4 2 8, 8 - 37 ಈಸ್ ಈಕ್ವಲ್ ಟು -29 ವಿಚ್ ಈಸ್ ಲೆಸ್ ದ್ಯಾನ್ 0. ನೆಕ್ಸ್ಟ್ ಎಕ್ಸ್ ಪ್ಲೇಸಿಗೆ 3ನ ಸಬ್ಸ್ಟಿಟ್ಯೂಟ್ ಮಾಡಿ, 3 3s 9, 9 3s 27 -37 ವಿಚ್ ಇಸ್ ಈಕ್ವಲ್ಸ್ ಟು -10 ಲೆಸ್ ದ್ಯಾನ್ 0. ಮತ್ತು ಎಕ್ಸ್ ಪ್ಲೇಸಿಗೆ 4ನ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ಏನು ಆನ್ಸರ್ ಬರುತ್ತೆ ಅಂದರೆ 27 ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಈಗ ಇದು ಲೆಸ್ ದ್ಯಾನ್ 0 ಇದೆ, ಇದು ಗ್ರೇಟರ್ ದ್ಯಾನ್ 0 ಇದೆ. ಸೊ ರೂಟ್ ಲೈಸ್ ಬಿಟ್ವೀನ್ 3 and 4. ದೇರ್ಫೋರ್ root lies between 3 and 4. ಇದು ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಆಗಿರೋದ್ರಿಂದ ಬರೀ ಇಷ್ಟೇ ಅಲ್ಲ, ನಾವು x0ನ ಫೈಂಡ್ ಔಟ್ ಮಾಡಬೇಕು. x0 ಅಂದರೆ ಏನೂ ಇಲ್ಲ, ಸಿಂಪಲ್ 3 ಮತ್ತು 4 ಮಿಡಲ್ ಪಾಯಿಂಟ್ ಅಂದರೆ 3.5. ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ ನೋಡಿ. ಎಕ್ಸ್ ಆಫ್ n + 1 ಈಸ್ ಈಕ್ವಲ್ಸ್ ಟು xn ಮೈನಸ್ ಎಫ್ ಆಫ್ xn ಬೈ ಎಫ್ ಡ್ಯಾಶ್ ಆಫ್ xn. ಈಗ ನೀವೇನು ಮಾಡಬೇಕಿಲ್ಲ, n ಅಂತ ಇರೋ ಪ್ಲೇಸಿಗೆಲ್ಲ 0 ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x1 ಈಸ್ ಈಕ್ವಲ್ಸ್ ಟು x0 ಮೈನಸ್ ಎಫ್ ಆಫ್ x0 ಬೈ ಎಫ್ ಡ್ಯಾಶ್ ಆಫ್ x0 ಅಷ್ಟೇ. ತುಂಬಾ ಸಿಂಪಲ್. x0 ಆಲ್ರೆಡಿ ಗೊತ್ತಿದೆ. ಎಫ್ ಆಫ್ x0 ಇದಿದೆಯಲ್ಲ, ಇದು ಎಫ್ ಆಫ್ x0 ಮತ್ತು ಎಫ್ ಡ್ಯಾಶ್ ಆಫ್ x0 ಏನೂ ಇಲ್ಲ. ಎಫ್ ಆಫ್ x0 ಅಂದರೆ ಈಕ್ವೇಷನ್ ಮಾಮೂಲಿ x0 ಕ್ಯೂಬ್ ಮೈನಸ್ 37 ಅಂತ. ಇದ್ರದ್ದು ನಾವು ಡಿಫ್ರೆನ್ಸಿಯೇಷನ್ ಅಥವಾ ಏನಂತ ಮಾಡ್ತೀವಿ, ಅದು ಡಿಫ್ರೆನ್ಸಿಯೇಷನ್ ಮಾಡೋದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತೀವಿ. ಇದು ಏನಾಗುತ್ತೆ ಅಂದರೆ 3x0² ಅಷ್ಟೇ, ಇಷ್ಟಾಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದು. x1 ಈಸ್ ಈಕ್ವಲ್ಸ್ ಟು 3.5 ಮೈನಸ್ 3.5 ಹೋಲ್ ಕ್ಯೂಬ್ ಮೈನಸ್ 27 divided by 3 into 3.5 ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿ ನಾರ್ಮಲ್ ಕ್ಯಾಲ್ಸಿಯಲ್ಲಿ ಫಿಕ್ಸ್ ಮಾಡಿಕೊಂಡು ಆಗ 3.34 ಬರುತ್ತೆ, 3401 ಬರುತ್ತೆ. ಆಮೇಲೆ x2 ಬಂದ್ಬಿಟ್ಟು x2 ಅಂದರೆ ಈ n ಪ್ಲೇಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡೋದು. ಡೈರೆಕ್ಟಾಗಿ ಮಾಡ್ಕೊಂಡೋಗಿ 3.5 ಮೈನಸ್ x1 ಕ್ಯೂಬ್ ಮೈನಸ್ 27 ಬೈ 3x1 ಸ್ಕ್ವೇರ್ ಅಷ್ಟೇ. ಇದು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ x1 ಅಂತ ಏನಿದೆ ಈ ಪ್ಲೇಸಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ರೆ 3.3322 ಬರುತ್ತೆ. ಈ ವ್ಯಾಲ್ಯೂನ x3 ನೆಕ್ಸ್ಟ್ ಇಕ್ವೇಷನ್ನಿಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ x2 ಅಂತ ಬರ್ಕೊಂಡು ಈ x2 ಪ್ಲೇಸಲ್ಲಿ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಸೇಮ್ ಬರುತ್ತೆ, 3.332 ಬರುತ್ತೆ.
ಇಲ್ಲಿ 3 ಡೆಸಿಮಲ್ ಪ್ಲೇಸಸ್ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಇದನ್ನು ಆನ್ಸರಾಗಿ ಫಿಕ್ಸ್ ಮಾಡಬೇಕು. ಇಷ್ಟನ್ನು ಕ್ಯಾಲ್ಕುಲೇಟ್ರಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ದೇರ್ಫೋರ್ ಫೈನಲ್ ಏನು ಬರಿಬೇಕಂದ್ರೆ ದೇರ್ಫೋರ್ ದ ರೂಟ್ ಈಸ್ 3.332 ಅಂತ ಕ್ಲೀನಾಗಿ ನೀವು ಬರೆದ್ರೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಈ ವಿಡಿಯೋ ಅಲ್ಲಿ ಒಂದು ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಬೇರೆ ಪ್ರಾಬ್ಲಮ್ಗೆ ಆನ್ಸರ್ ಬೇಕಿದ್ದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಆ ಪ್ರಾಬ್ಲಮ್ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.